ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 1 ಗಂಟೆ ಆಗಿದೆ. ಇವಾಗ ನಾವು ಎಲ್ಲರೂ ರೆಡಿಯಾಗಿ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಹಳೆಯ ಮನೆ ಇದ್ವಿ ಅಲ್ಲಿ ಫಸ್ಟಿಗೆ. ಇವಾಗ ಅವ್ರ ಪಾಪು ನೋಡಕ್ಕೆ ಹೋಗ್ತಾ ಇದ್ದೀವಿ. ಡೆಲಿವರಿ ಆಗಿದೆ. ಸೊ ನಾನು, ಅಮ್ಮ, ಅಂಬಿಕಾ, ಪೂರ್ವಿ ಇಷ್ಟು ಜನ ಹೋಗ್ತಾ ಇದ್ದೀವಿ. ನಮ್ಮ ಸರು ಪಾಪು ನೋಡಿ ಹಿಂಗೆ ರೆಡಿಯಾಗಿದ್ದಾರೆ. ಸಿರಿ ಪಾಪುನ ತೋರಿಸ್ತಿಂಬಾ. ಸಿರಿ ಪಾಪುಗೆ ಅಂಬಿಕಾಗ್ ದತ್ತು ಕೊಟ್ಬಿಟ್ಟಿದೀವಿ ನೋಡಿ. ಸಿರಿ ಸರು ಹಾಯ್ ಹೇಳ್ರಿ. ಹಾಯ್ ಬಾಯ್. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಆಟೋ ಬರುತ್ತೆ, ಹೊರಡ್ಬೇಕು ಇವಾಗ. ಪೂರ್ವಿ ಫುಲ್ ರೆಡಿ ಆಗ್ತಾ ಇದ್ದಾಳೆ. ಎಲ್ಲಿ ಹೋಗ್ತಾ ಇದ್ದಾಳೋ ಗೊತ್ತಿಲ್ಲ. ನಮ್ಮಮ್ಮನೂ ರೆಡಿಯಾಗಿ ಕೂತಿದ್ದಾರೆ ನೋಡಿ. ನೋಡಿ ಹೊರಗಡೆ ಒಳ್ಳೆ ಬಿಸಿಲು ಬರ್ತಾ ಇದೆ. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪಾಪು ನೋಡ್ಕೊಂಡು ಹಾಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸರು ಚೆನ್ನಾಗಿದೆ ಇವತ್ತು ವೆದರ್. ಸಿಕ್ಕಾಪಟ್ಟೆ ಬಿಸಿಲು. ಸರು ಸಿರಿಗೆ ಔಟ್ಸೈಡ್ ಕರ್ಕೊಂಡೋದ್ರೆ ಫುಲ್ ಖುಷಿ. ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಸರು ಪಾಪು ನೋಡಿ ಅವ್ರ ತಂಗಿ ಮಲಗಿದಾಳೆ, ಹೆಂಗ್ ತೊಟ್ಲು ತೂಗ್ತಿದ್ದಾಳೆ ಅಂತ ನೋಡಿ. ಹೆಂಗ್ ಮಾಡ್ತಿದ್ದಾಳೆ. ಅವಳು ಮಲಗಿಲ್ಲ, ಆ್ಯಕ್ಚುಲಿ ಆಟ ಆಡ್ತಾ ಇದ್ದಾಳೆ. ಎದ್ದು ಇಷ್ಟೊತ್ತು ಮಲಗಿಸಿದ್ವಿ. ಇವಾಗ ಎದ್ದು ಬಿಟ್ಟಿದ್ದಾರೆ. ಹೊರಡಬೇಕು. ಆಟೋ ಕಾಯ್ತಾ ಇದ್ದೀವಿ. ನೋಡಿ ಏನು ಜೋಶಲ್ಲಿ ತೊಟ್ಲು ತೂಗ್ತಿದ್ದಾಳೆ ಅಂದ್ಬಿಟ್ಟು. ಏನು ಅರ್ಥ ಆಗುತ್ತೋ ಇವಾಗಿನ ಮಕ್ಳಿಗಂತೂ. ಸಿಕ್ಕಾಪಟ್ಟೆ ಚುರುಕಾಗಿರ್ತಾರೆ ಅಂತಲೇ ಹೇಳ್ಬೋದು. ಈಗಲೇ ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ 9 ಮಂತ್ಸಾಗೆ. ಬ್ಯೂಟಿ ಪಾರ್ಲರ್ ಹೇಳ್ತು ನಡಿ. ಮಾಧವನೆಲೆಯಿಂದ ಸ್ವಲ್ಪ ಮುಂದೆ. ಸರಿ ಸರಿ ಪಾಪ. ಹಾಂ ಆಟೋ ಬಂತು, ಹೊರಟಿದ್ದೀವಿ. ಸೊ ಇಲ್ಲೇ ನಿಯರ್ ಬೈನೇ, ಹತ್ರನೇ ಆಗುತ್ತೆ ಅವ್ರ ಮನೆ. ಸೊ ಬಂದಾಯಿತು ಅವ್ರ ಮನೆ ಹತ್ರ. ನಾವು ಫಸ್ಟಿಗೆ ಇಲ್ಲೇ ಇದ್ದಿದ್ದು 11 ಮಂತ್ಸ್ ಇದ್ವಿ ಈ ಮನೆಯಲ್ಲಿ. ಸೊ ಮತ್ತೆ ಸರಿಯಾಗಲಿಲ್ಲ ಅಂತ ಬಿಟ್ವಿ. ಸೊ ನನ್ನ ಕೂದಲು ಪರಿಸ್ಥಿತಿ ನೋಡಿ ಹೇಗಾಗಿದೆ ಆಫ್ಟರ್ ಡೆಲಿವರಿ. ಎಲ್ಲ ಕೂದಲು ಉದ್ರೋಗಿದೆ. ಜಡೆ ನೋಡಿ ಎಷ್ಟು ತೆಳ್ಳಗಾಗಿದೆ. ಹೇಗಿದ್ದೆ ಹೇಗಾದೆ ಅಂತ ಆಗಿಬಿಟ್ಟಿದ್ದೀನಿ ನಾನು. ಸೊ ಫಸ್ಟಿನ ಥರ ಕೂದಲಾಗೋಕ್ಕೆ ಇನ್ನೂ ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ. ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡುವ ಯಾವಾಗ ಕಾಲ ಕೂಡಿ ಬರುತ್ತೋ ನೋಡಬೇಕು. ನಾವಿದ್ದು ಈ ಬಿಲ್ಡಿಂಗಲ್ಲೇ ಫಸ್ಟ್ ಫ್ಲೋರಲ್ಲಿ ನಾವಿದ್ವಿ. ಇವಾಗ ಡೆಲಿವರಿ ಆಗಿದೆ ಅಲ್ಲ ನನ್ನ ಫ್ರೆಂಡು, ಅವರು 2nd ಫ್ಲೋರಲ್ಲಿ ಇದ್ದಾರೆ. ಸೊ ನೋಡಿ ಇವಾಗ ಕಾಣ್ತಿದೆ ಅಲ್ಲ, ಇದೇ ಮನೆಯಲ್ಲಿ ನಾವು ಫಸ್ಟಿಗೆ ಇದ್ದಿದ್ದು. ಅಪೋಸಿಟೇ ಹೌಸ್ ಇರುತ್ತೆ. 5 ಮನೆ ಇರುತ್ತೆ ಇದೊಂದು ಬಿಲ್ಡಿಂಗಲ್ಲಿ. ಸೊ ಅಷ್ಟೊಂದು ಪ್ರೈವಸಿ ಇರಲ್ಲ, ಸರಿಯಾಗಲ್ಲ. ಚಿಕ್ಕ ಮನೆ ಕೂಡ ಅಂದ್ಬಿಟ್ಟು ನಾವು ಈ ಮನೆನ ಬಿಟ್ವಿ. ನೋಡಿ ನನ್ನ ಫ್ರೆಂಡ್ ಮನೆಗೆ ಬಂದಾಯಿತು. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಇಲ್ಲಿಗೆ ಹೋಗ್ತಾ ಇರೋದು. ಅಂದ್ರೆ ನಿಮ್ದು ಡಿಸ್ಚಾರ್ಜ್ ಸಮ್ಮರಲ್ಲಿ ಬರ್ದಿರ್ತಾರಕ್ಕ, ಅದು ಕೊಡಿ ಫೈಲ್. ನಿಮ್ಮ ಪಾಪ ಸಿರಿ ಪಪ್ಪು, ಸಿರಿ केक कट पापू वेलकम पे भी क्या बोलते हैं शिवांश हैप्पी बर्थडे टू यू बोलो ಇವ್ರಿಗೋಸ್ಕರ ಎಲ್ಲ ಮೇಲೆ ಮೇಲೆ ಆಲೂಗಡ್ಡೆ ಎಲ್ಲ ತೆಗ್ದು ಆಟ ಆಡ್ತಾರಲ್ಲ.
ಅಲ್ರಿ ಮತ್ತೆ ಒಂದಿನ ಇದಕ್ಕೆ ಆಮೇಲೆ ಇದನ್ನು ತೆಗ್ದಿದ್ದೀನಿ ಅಲ್ಲಿ ಫುಲ್. ಇವಾಗ ಸುಸ್ತು ಕಡಿಮೆ ಆಯ್ತಾ ನಿಮಗೆ? ಪರವಾಗಿಲ್ಲ. ನೋ ಮಾಧವ್, ನೋ ಮಾಧವ್ ಇರ್ಲಿ ಬಿಡ್ರಿ. ಎಳ್ಳು ಸುತ್ತ ಇಲ್ಲ ಬಿಡ ಮಕ್ಕಳು. ಅವ್ರ ಅಪ್ಪನ ಥರನೇ ಇದ್ದಾನಲ್ಲ ಅವರು. ಹೈಟು ಎಲ್ಲ ಸೇಮ್. ಅವ್ರ ಡ್ಯಾಡ್ ಇಟ್ಟು ನಥಿಂಗ್ ಚೇಂಜ್. ನೀವು ಕಾಫಿ ಕುಡಿಬೇಕು ಈ ಟೈಮಲ್ಲಿ. ನೀವು ಕಾಫಿ ಕುಡಿಯಲ್ಲ? ಶುಂಠಿ ಟೀ. ನಂಗೆ ಡಾಕ್ಟರ್ ಕಾಫಿ ಕುಡಿಯಕ್ಕೆ ಹೇಳಿದ್ರು ಅವಾಗ. मैंने बहुत पिया कॉफी, ब्लैक कॉफी. ಅಲ್ಲ, ಡೆಲಿವರಿ ಟೈಮಲ್ಲಿ ಕುಡಿಬೇಕು. ಎಷ್ಟು ವೇಟ್ ಇದ್ರಕ್ಕ? ಪಾಪು ನೋಡ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಮಾತಾಡ್ಕೊಂಡು ವಾಪಸ್ ಹೊರಟಿದ್ದೀವಿ ಇವಾಗ ಮನೆಗೆ. ಆಟೋಗೆ ಹೋಗ್ಬೇಕು ಇವಾಗ. ನೋಡಿ, ವಾಪಸ್ ಮನೆಗೆ ಬಂದು ನಮ್ಮ ಸರು ಪಾಪು ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇವಾಗ. ಸರು 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 ಪಾಪುಗೆ ಇವಾಗ ಊಟ ತಿನ್ನಿಸ್ತಾ ಇದ್ದೀನಿ. ಸರು ಪಾಪುಗೆ ಹಸ್ವಾಗ್ಬಿಟ್ಟಿದೆ. ಮಗನ ಇಲ್ಲ ಇಲ್ಲ, ಹಸ್ವಾಗ್ಬಿಟ್ಟಿದೆ. ಸಿರಿ ಪಾಪು ಮಲ್ಗಿದ್ರು ಇವಾಗ. ಸರು ಪಾಪು ತಿಂತಾ ಇದ್ದಾರೆ ಇವಾಗ. ಏನ್ ಮಗನ? ಮಗನ. ಸೊ ನಾನು ಕೂಡ ಇವಾಗ ಬಂದು ಊಟ ಮಾಡಿದೆ. ಡ್ರೆಸ್ ಚೇಂಜ್ ಮಾಡಬೇಕು. ಸರು ಪಾಪುಗೆ ಹೊಟ್ಟೆ ಹಸ್ವಾಗ್ಬಿಟ್ಟಿದೆ, ತಿನ್ನಿಸ್ತಾ ಇದ್ದೀನಿ. ತಿನ್ನಿಸಿ ಆಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸಂಜೆಯಿಂದ. ಇವತ್ತು ನಮ್ಮ ಮನೆಯ ಸಂಡೇ ಸ್ಪೆಷಲ್ ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಡ್ರೈ. ಇವಾಗ ರೆಡಿ ಆಗ್ತಾ ಇದೆ, ಆಮೇಲೆ ತೋರಿಸ್ತೀನಿ ಫುಲ್ ರೆಡಿ ಆದಮೇಲೆ. ಸರಪಾಪದ ಕೂದಲು ನೋಡಿ ಹೆಂಗೆ ಕೆದರ್ಕೊಂಡಿದೆ ಅಂತ. ಸಿರಿ ಪಾಪು ನಿದ್ದೆ ಮಾಡ್ತಾ ಇದ್ದಾರೆ. ನಾವು ಬಿರಿಯಾನಿ ಸ್ಮೆಲ್ ಹೇಗೆ ಬರ್ತಿದೆ ಅಂತ ನೋಡಕ್ ಬಂದಿದ್ದೀವಿ. ಬಿರಿಯಾನಿ ರೆಡಿ ಆಯಿತು. ಇವಾಗ ಪೆಪ್ಪರ್ ಡ್ರೈ ರೆಡಿ ಆಗ್ತಾ ಇದೆ. ಸೊ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಮಾಡುತ್ತಿರುವರು ಮಂಜುಳಾ. ಹಾಂ, ನೋಡಿ ಬಿರಿಯಾನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಬಿರಿಯಾನಿ ಜೊತೆ ಪೆಪ್ಪರ್ ಡ್ರೈ ತಿಂತಾ ಇದ್ರೆ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಇನ್ನು ಅರ್ಧ ಆಗಿದೆ. ಪೆಪ್ಪರ್ ಚಿಕನ್ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಆಲ್ಮೋಸ್ಟ್ ಆಗಿದೆ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಾನು 5 ಮಿನಿಟ್ ಬಿಟ್ಟರೆ ರೆಡಿ ಆಗುತ್ತೆ. ಸೊ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಟೇಸ್ಟ್ ಮಾಡಬೇಕು ಬಿರಿಯಾನಿ ಜೊತೆ ಹೇಗಿರುತ್ತೆ ನೋಡೋಣ. ಈಗ ಊಟ ಮಾಡುವ ಸಮಯ. ಹಸ್ಬೆಂಡ್ಗೆ ಕೇಳೋಣ ಬನ್ನಿ, ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ. ನೋಡಿ ಏನು ಬೇಕು ಹಾಕ್ಕೊಡ್ತೀನಿ. ಚೆನ್ನಾಗಿದೆಯಾ ಬಿರಿಯಾನಿ ಮತ್ತೆ ಪೆಪ್ಪರ್ ಡ್ರೈ? ಚೆನ್ನಾಗಿದೆ. ಪೆಪ್ಪರ್ ಡ್ರೈಯಾ? ಯೂಟ್ಯೂಬ್ ನೋಡಿ ಮಾಡಿದ್ದ? ಅಮ್ಮ ಮಾಡಿದ್ದು. ತತ್ವರ
ಅಮ್ಮ ಒಳ್ಳೆ ಬಿರಿಯಾನಿ ಮತ್ತೆ ಪೆಪ್ಪರ್ ಡ್ರೈ ಊಟ ಮಾಡಾಯ್ತು. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್, ಗುಡ್ ನೈಟ್. ಇಲ್ಲೇ ಸರಿ ಪಾಪ, ಬಾಯ್, ಗುಡ್ ನೈಟ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಟಾಕರ್, ಬಾಯ್. ಸ್ಮೈಲ್.